ಹಾಯ್ ಎಲ್ರಿಗೂ, ಇದು ವೆಡ್ನೆಸ್ಡೇ ಆಫ್ಟರ್ನೂನ್ ಮಿನಿ ಲಾಗ್. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ನ ಆಫ್ಟರ್ನೂನೇ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಯುಗನ್ ತುಂಬ ಹಠ ಮಾಡ್ತಿದ್ದ ಮ್ಯಾಗಿ ಅಂತ. ನಾನು ಇವತ್ತು ಚೀಸ್ ಮ್ಯಾಗಿ ಮಾಡ್ಕೊತಾ ಇರೋದ್ರಿಂದ ಚೀಸ್ ಇರಲಿಲ್ಲ, ಜೆಪ್ಟೋದಲ್ಲಿ ಚೀಸ್ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡೆ. ಮತ್ತು ಇವತ್ತು ಓವನಲ್ಲಿ ಈಸಿಯಾಗಿ ಚೀಸ್ ಮ್ಯಾಗಿ ಯಾವ ಥರ ಮಾಡ್ಕೊಳೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಫಸ್ಟು ಒಂದು ಬೌಲ್ಗೆ ಮ್ಯಾಗಿ ಹಾಕ್ಕೊಂಡು ಅದಕ್ಕೆ ಅದರಲ್ಲಿರೋ ಮಸಾಲೆನ ಹಾಕ್ಕೊಬೇಕು. ಮತ್ತು ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರ್ಗ್ಯಾನೋ ಸ್ವಲ್ಪ ಹಾಕ್ಕೊಂಡು ನಾನು ಒಂದು ಮ್ಯಾಗಿಗೆ 1 ಕಪ್ ಆಗೋಷ್ಟು ನೀರು ಬಳಸ್ತಾ ಇದ್ದೀನಿ. ನಿಮಗೆ ಜ್ಯೂಸಿ ಇಷ್ಟ ಇಲ್ಲ ಅಂದರೆ 3/4 ಕಪ್ ಸಾಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಓವನಲ್ಲಿ ಇಟ್ಕೊತಾ ಇದ್ದೀನಿ. ಓವನಲ್ಲಿ ಇಟ್ಕೊಂಡು ಇದನ್ನು 8 ಮಿನಿಟ್ ಬೇಕ್ ಮಾಡ್ಕೊಬೇಕು. ಒಂದೇ ಸರಿ ಬೇಕಾದರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ 8 ಮಿನಿಟ್ ಇಟ್ಕೊತಾ ಇದ್ದೀನಿ. ಮತ್ತು 8 ಮಿನಿಟ್ ಆದಮೇಲೆ ಈ ಥರ ಆಗಿರುತ್ತೆ. ತೊಗೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತು ಚೀಸ್ ತರಿಸಿದ್ರಲ್ಲ, ಅದು 1 ಸ್ಲೈಸ್ ಆಗೋಷ್ಟು ಚೀಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ 2 ಹಾಕ್ಕೊಬೋದು, ನನಗಾಗಿರೋ 2 ಹಾಕ್ಕೊತೀನಿ. ಯುಗನೂ ತಿಂತಾನೆ ಅಂತ ಒಂದೇ ಒಂದು ಹಾಕ್ಕೊತಾ ಇದ್ದೀನಿ. ನಾನು ಯುಗನಿಗೆ ಜಾಸ್ತಿ ಚೀಸ್ ಕೊಡೋಲ್ಲ. ಆಮೇಲೆ ಅದನ್ನು 1 ಮಿನಿಟ್ ಬೇಕ್ ಮಾಡಿಕೊಂಡ್ರೆ ಈ ಥರ ಸೂಪರಾಗಿ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಚೀಸ್ ಮ್ಯಾಗಿ ರೆಡಿ ಆಗೋಗುತ್ತೆ. ನನಗಂತೂ ತುಂಬ ಇಷ್ಟ. ನೀವು ಹೇಳ್ತೀರಾ ಸಖತ್ತಾಗಿತ್ತು ತೇಜು ಅಂತ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಜ್ಜಿ ಮೊಮ್ಮಗನೂ ತುಂಬ ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಆಲ್, ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.